ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನನಸು ವೈಬ್ಸಲ್ಲಿ ಭಾರತಿ ಶೆಟ್ಟಿ. ನಾನು ತುಂಬ ಇಷ್ಟಪಡುವ, ನಂದು ಮಗ ತುಂಬ ಇಷ್ಟಪಡುವಂಥ ಒಂದು ಫೇವ್ರೆಟ್ ಆದಂಥ ಡಿಶ್, ಫೇವ್ರೆಟ್ ಆದಂಥ ಒಂದು ತಿಂಡಿ ಅಂತ ಹೇಳ್ಬೋದು. ಅಷ್ಟೆಲ್ಲ ತುಳುನಾಡಲ್ಲಿ ಎಲ್ರಿಗೂ ಗೊತ್ತಿರುವಂಥ ಫೇಮಸ್ ಆದಂಥ ತಿಂಡಿ ನೀರು ಪುಂಡಿ. ತುಂಬ ಟೇಸ್ಟ್ ಆಗಿರ್ತದೆ. ಅದರದ್ದು ಪುಂಡಿ ಕೂಡ ಟೇಸ್ಟ್ ಆಗಿರ್ತದೆ ಮತ್ತು ಅದರದ್ದು ನೀರು ಕೂಡ ತುಂಬ ಗಟ್ಟಿ ಅಂತ ಹೇಳ್ತಾರೆ ಹಿಂದಿನವರು. ನನ್ನ ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು, ಬಟ್ ಅದನ್ನೇ ನೋಡ್ಕೊಂಡು ನಾವು ಮಾಡ್ಕೊಂಡು ಬಂದದ್ದು. ತುಂಬ ಚೆನ್ನಾಗಿದೆ, ನಿಮಗೆ ಟೇಸ್ಟಿಯಾಗಿ ಕೂಡ ಬರ್ತದೆ. ಅದನ್ನು ಹೇಗೆ ಮಾಡೋದಂತ ನೋಡೋ ಬನ್ನಿ. ನೋಡಿ, ನಾನು ನೀರು ಪುಂಡಿಗೆ ತೆಕ್ಕೊಂಡಿರುವಂಥ ಅಕ್ಕಿ ಇದು ಕಟ್ಸಾಂಬಾರ್ ಅಕ್ಕಿ ಅಂತ ಹೇಳ್ತೇವೆ ನಮ್ಮಲ್ಲಿ. ನಾನು ಇದನ್ನು 3 ಗಂಟೆಗಿಂತ ಮುಂಚೆ ನೆನೆ ಹಾಕಿದ್ದೆ. ಒಂದು 3 ಲೋಟ ನೆನೆ ಹಾಕಿಬಿಟ್ಟಿದ್ದೇನೆ. 3 ಲೋಟವನ್ನು 3-4 ಗಂಟೆಗಿಂತ ಮುಂಚೆ ನೆನೆ ಹಾಕಿದರೆ ಈ ಥರ ಬರುತ್ತೆ. ಆಮೇಲೆ ಇದನ್ನು ಗ್ರೈಂಡರಿಗೆ ಹಾಕಬೇಕು. ಮಿಕ್ಸಿಯಲ್ಲಿ ಹಾಕಬೇಡಿ, ಯಾಕಂದರೆ ಮಿಕ್ಸಿಯಲ್ಲಿ ಗಟ್ಟಿ ಆಗಲ್ಲ. ಗ್ರೈಂಡರ್ಲಿ ಹಾಕಿ ಗ್ರೈಂಡರ್ಲಿ ಗಟ್ಟಿಯಾಗಿ ಹರಿಯಿರಿ, ಅಂದರೆ ಪುಂಡಿ ಮಾಡೋ ಸೈಜಿಗೆ. ಯಾರ ಮನೇಲಿ ಗ್ರೈಂಡರ್ ಇಲ್ಲೋ ಮಿಕ್ಸಿಗೆ ಹಾಕಿ ಆಮೇಲೆ ಅದನ್ನು ಬಾಣಲೆಯಲ್ಲಿ ಗಟ್ಟಿ ಆಗೋ ತನಕ ಹುರಿದು ಬಿಡಿ. ಆವಾಗ ಗಟ್ಟಿ ಆಗುತ್ತೆ, ಆಮೇಲೆ ಪುಂಡಿ ಮಾಡ್ಬೋದು. ಓಕೆ, ಇಷ್ಟು ಗಟ್ಟಿಯಾಗಿ ಹರಿದಿರಬೇಕು. ಮಿಕ್ಸಿಯಲ್ಲಿ ಗಟ್ಟಿಯಾಗಿರಲಿ ಈ ಥರ ನೋಡಿ, ಗಟ್ಟಿಯಾಗಿ ಅರಿಬೇಕು, ಅಂದರೆ ಪುಂಡಿ ಮಾಡು ಹಾಗಿರಬೇಕು. ಅದಕ್ಕೆ ಮತ್ತೆ ತೆಂಗಿನಕಾಯಿಯನ್ನು ಸೇರಿಸಬೇಕು. ಮತ್ತು ತೆಂಗಿನಕಾಯಿನ ಚಂದ ಫುಲ್ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಓಕೆ, ನಂತರ ಹೀಗೆ ನೋಡಿ, ಇದಕ್ಕೆ ಗಟ್ಟಿ ಹಿಟ್ಟಿಗೆ ಚಂದ ಮಾಡಿ ತೆಂಗಿನಕಾಯಿಯನ್ನು ಹೀಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಬಾಣಲೆಯಲ್ಲಿ ಈ ಥರ ನೀರು ತೆಕ್ಕೊಳ್ಬೇಕು, ತಣ್ಣೀರು. ಆಮೇಲೆ ಗ್ಯಾಸ್ ಆನ್ ಮಾಡಿ ಅದಕ್ಕೆ ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿದ ಮೇಲೆ ಈ ಪುಂಡಿಯನ್ನು, ಈ ಹಿಟ್ಟನ್ನು ಚಂದ ಮಾಡಿ ಚಿಕ್ಕ ಚಿಕ್ಕ ಪುಂಡಿ ಮಾಡಿ ನೀರಲ್ಲಿ ಬಿಟ್ಟರೆ ಆಯಿತು. ಈಗ ನೋಡಿ, ಚಿಕ್ಕ ಚಿಕ್ಕ ಪುಂಡಿ ಮಾಡಿದ ಮೇಲೆ ನೀರಲ್ಲಿ ಹಾಕಿದ ಮೇಲೆ ಈ ಥರ ತೆಂಗಿನಕಾಯನ್ನು ಅದಕ್ಕೆ ಹಾಕಬೇಕು. ತುರಿದ ತೆಂಗಿನಕಾಯನ್ನು ಫುಲ್ ಮೇಲೆ ಹಾಕಬೇಕು. ಅದು ಚಂದ ಬರ್ತದೆ ನಿಮಗೆ. ಈ ಥರ ಜಂಕ್ ಫುಡ್ ತಿನ್ನೋದನ್ನು ಬಿಟ್ಟು ಈ ಥರ ಮನೆಯಲ್ಲಿ ಮುಂಚಿನವರು ಮಾಡ್ತಾ ಇದ್ದಂಥ ಈ ಥರ ಹಳ್ಳಿ ಅಡುಗೆಯನ್ನು ಮಾಡಿ ತಿಂದರೆ ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಪುಂಡಿಯನ್ನು ಅದಕ್ಕೆ ಸ್ವಲ್ಪ ಸಕ್ಕರೆ ಇಲ್ಲಾಂದರೆ ಖಾಲಿ ಇದು ಎಂತ ನೀರು ಪುಂಡಿಯಲ್ಲಿ ಕೂಡ ನಾವು ತಿನ್ಬೋದು. ನೋಡಿ, ಹೀಗೆ ಲಾಸ್ಟ್ ಫೈನಲಿ ನೀರು ಪುಂಡಿ ರೆಡಿ ಆಗ್ತದೆ. ನೀರು ಜೊತೆಗೆ